ಅದೇ ಪ್ರಕಾರ ತುಮಕೂರಿನಿಂದ ರಾಯದುರ್ಗವರೆಗೆ, ತುಮಕೂರಿನಿಂದ ದಾವಣಗೆರೆಗೆ ರೈಲ್ವೆ ಯೋಜನೆಗಳನ್ನು ಮಾಡಿ ಜನಸಮುದಾಯಕ್ಕೆ ಅನುಕೂಲ ಆಗುವಂಥ ಕೆಲಸವನ್ನು ಕೂಡ ಇವತ್ತು ನಮ್ಮ ಸರ್ಕಾರ ಕೇಂದ್ರ ಸರ್ಕಾರದ ಜೊತೆಯಾಗಿ ಮಾಡೋದಕ್ಕೆ ಹೊರಟಿದೆ. ಈಗ ತಾನೇ ಮಾನ್ಯ ಮುಖ್ಯಮಂತ್ರಿಗಳು ತುಮಕೂರಿನಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣಕ್ಕೆ ಅಡಿಗಲ್ಲನ್ನು ಹಾಕಿ ಬಂದಿದ್ದಾರೆ. ಬಹುಶಃ ಮುಂದಿನ ದಿನಗಳಲ್ಲಿ ಇಡೀ ವಿಶ್ವದಲ್ಲೇ ತುಮಕೂರು ವಿಶ್ವದ ಭೂಪಟದಲ್ಲಿ, ಅದರಲ್ಲೂ ವಿಶೇಷವಾಗಿ ಕ್ರಿಕೆಟ್ ಕ್ಷೇತ್ರದ ಭೂಪಟದಲ್ಲಿ ತುಮಕೂರು ಇನ್ನು ಮುಂದೆ ಕಾಣಿಸಿಕೊಳ್ಳುತ್ತೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ತಮಗೆ ಬಹಳ ಸಂತೋಷದಿಂದ ಹೇಳೋದಕ್ಕೆ ಬಯಸ್ತೇನೆ. ಸ್ನೇಹಿತರೆ, ಅಭಿವೃದ್ಧಿ ನಿಂತ ನೀರಾಗೋದಿಲ್ಲ, ಅದು ನಿರಂತರವಾಗಿ ಚಲಿಸ್ತಾ ಇರುತ್ತೆ. ತುಮಕೂರಿಗೆ, ಜಿಲ್ಲೆಗೆ ಕಾಯಕಲ್ಪ ಮಾಡುವ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ, ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ, ಮಾನ್ಯ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಕಾರ್ಯಗತ ಮಾಡೋದಕ್ಕೆ ನಾವು ಶ್ರಮಿಸ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. 2023ರಲ್ಲಿ ಈ ರಾಜ್ಯದ ಜನತೆಗೆ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಅಧ್ಯಕ್ಷರು ಇಡೀ ರಾಜ್ಯದ ಪ್ರವಾಸ ಮಾಡಿ ಭರವಸೆ ಮಾತನ್ನು ಆಡಿದರು. 5 ಗ್ಯಾರಂಟಿಗಳನ್ನು ಜನಸಮುದಾಯಕ್ಕೆ, ಆ ಬಡತನದ ರೇಖೆಯಿಂದ ಮೇಲೆ ಬರಬೇಕು ಅಂತೇಳಿ ಆ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದರು. ಆ 5 ಗ್ಯಾರಂಟಿಗಳನ್ನು ಯಾವುದಾದ್ರೂ ಸರ್ಕಾರ ಒಂದಿಷ್ಟು ಅನುಮಾನ ಇಲ್ಲದೆ ಇಡೀ ದೇಶದಲ್ಲಿ ಅನುಷ್ಠಾನ ಮಾಡಿದರೆ ಅದು ಸಿದ್ದರಾಮಯ್ಯನವರ ಸರ್ಕಾರ, ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಂತ ಹೇಳೋದಕ್ಕೆ ಬಯಸ್ತೇನೆ. ನಾವು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ 10 kg ಅಕ್ಕಿಯನ್ನು ಕೊಡ್ತೇವೆ ಅಂತೇಳಿ ನಾವು ತೀರ್ಮಾನ ಮಾಡಿದ್ದು, ಘೋಷಣೆ ಮಾಡಿದ್ದು. ಆದರೆ ಕಾರಣಾಂತರದಿಂದ 5 kgಯನ್ನು ಕೊಟ್ಟು ಇನ್ನೂ 5 kgಗೆ ಹಣವನ್ನು ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡಿ ಇವತ್ತು ನೇರವಾಗಿ ಆ ಫಲಾನುಭವಿಗಳಿಗೆ ಹಣ ಅವರ ಬ್ಯಾಂಕಿಗೆ ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿ ಜಿಲ್ಲೆಯಲ್ಲಿ 22 ಲಕ್ಷ ಜನ, 22 ಲಕ್ಷ ಫಲಾನುಭವಿಗಳು, ಕುಟುಂಬಗಳು ಇವತ್ತು ಸುಮಾರು 474 ಕೋಟಿ ಇಲ್ಲಿಯವರೆಗೆ ಖರ್ಚು ಮಾಡಿ ಆ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಿದ್ದೇವೆ. ಶಕ್ತಿ ಎನ್ನುವಂಥ ಯೋಜನೆ ಇಡೀ ರಾಜ್ಯದಲ್ಲಿ KSRTC ಬಸ್ಗಳಲ್ಲಿ ನಮ್ಮ ತಾಯಂದಿರು, ಸಹೋದರಿಯರು ಉಚಿತವಾಗಿ ಪ್ರವಾಸ ಮಾಡಬೇಕು ಅಂತೇಳಿ ಕೊಟ್ಟಂಥ ಕಾರ್ಯಕ್ರಮ ಸುಮಾರು 302 ಕೋಟಿ ರೂಪಾಯಿ ಇಲ್ಲಿಯವರೆಗೆ ಖರ್ಚಾಗಿದೆ. ಜಿಲ್ಲೆಯಲ್ಲಿ ಸುಮಾರು 100 ಲಕ್ಷ ಜನ ಈ ಫಲವನ್ನು ಅನುಭವಿಸ್ತಾ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ. ಅದೇ ಪ್ರಕಾರ ಗೃಹಲಕ್ಷ್ಮಿ ಯೋಜನೆ ಏನು 2,000 ರೂಪಾಯಿ ಪ್ರತಿ ತಿಂಗಳ ತಾಯಂದಿರಿಗೆ ಕೊಡ್ತಾ ಇದ್ದೇವೆ, ಆ ಕಾರ್ಯಕ್ರಮ ಸುಮಾರು 6,19 ಲಕ್ಷ ಫಲಾನುಭವಿಗಳಿಗೆ ನಮ್ಮ ಜಿಲ್ಲೆಯಲ್ಲಿ ಹಂಚಿದ್ದೇವೆ ಅಂತೇಳಿ ಭಾಳ ಸಂತೋಷದಿಂದ ಹೇಳೋದಕ್ಕೆ ಬಯಸ್ತೇನೆ. 284,673 ಕೋಟಿ ರೂಪಾಯಿ ಇದಕ್ಕಾಗಿ ಇಲ್ಲಿಯವರೆಗೆ ಖರ್ಚಾಗಿದೆ. ಗೃಹ ಜ್ಯೋತಿ ಸುಮಾರು 7,74,00,000 ಜನರು ಇದರ ಫಲವನ್ನು ಅನುಭವಿಸ್ತಾ ಇದ್ದಾರೆ. ಅದೇ ರೀತಿ ಯುವ ನಿಧಿ 4,924 ಪದವೀಧರರು, ಅವರಿಗೆ ಸುಮಾರು 8 ಕೋಟಿ ಹಣವನ್ನು ಇವತ್ತು ನಾವು ಕೊಟ್ಟಿದ್ದೇವೆ. ಒಟ್ಟು ಈ 5 ಯೋಜನೆಯಿಂದ ನಮ್ಮ ಜಿಲ್ಲೆಯಲ್ಲಿ ಸುಮಾರು 2,742 ಕೋಟಿ ರೂಪಾಯಿ ಇಲ್ಲಿಯವರೆಗೆ ಈ 5 ಯೋಜನೆಗಳಿಗೆ, ಗ್ಯಾರಂಟಿಗಳಿಗೆ ನಾವು ಖರ್ಚು ಮಾಡಿದ್ದೇವೆ. ಸ್ನೇಹಿತರೆ, ಹೆಚ್ಚು ಸಮಯವನ್ನು ತೆಗೆದುಕೊಳ್ಳೋದಕ್ಕೆ ಹೋಗೋದಿಲ್ಲ. ಆದರೆ ಒಂದಂತೂ ನಾನು ತಮ್ಮ ಗಮನಕ್ಕೆ ತರೋದಕ್ಕೆ ಬಯಸ್ತೇನೆ.
ಮುಂದಿನ ದಿನಗಳಲ್ಲಿ ತುಮಕೂರು ಜಿಲ್ಲೆ ಬಹಳ ವೇಗವಾಗಿ ಬೆಳೀತಕ್ಕಂಥ ಜಿಲ್ಲೆ ಆಗ್ತಾ ಇದೆ. ಈಗಾಗಲೇ ತುಮಕೂರಿಗೆ ಮೆಟ್ರೋ ರೈಲನ್ನು ತರಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳನ್ನು ಕೇಳಿಕೊಂಡಾಗ ಅವರು ಇವತ್ತು DPR ಮಾಡೋದಕ್ಕೆ ಆದೇಶ ಮಾಡಿದ್ದಾರೆ. DPR ಕೆಲಸ ನಡೀತಾ ಇದೆ. ಇವತ್ತು ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂಗೆ ಅಡಿಗಲ್ ಹಾಕಿದ್ದೇವೆ. ಅದರ ಜೊತೆಯಾಗಿ ನಾನು ನಮ್ಮ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಸರ್ ನಾನು ಒಂದು ವಿನಂತಿ ಮಾಡೋದು, ಅಧ್ಯಕ್ಷರು ಶಿವಕುಮಾರ್ ಅವರೇ, ರಾಜಣ್ಣ ಕೇಳಿಸ್ಕೊಳ್ಬೇಕು. ನಾನು ನಮ್ಮ ಉಪಮುಖ್ಯಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡೋದು, ತುಮಕೂರು ಕೇವಲ 65 ಕಿಲೋಮೀಟರ್ ಇದೆ ಬೆಂಗಳೂರಿಗೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕೇವಲ 55-60 ಕಿಲೋಮೀಟರ್ ಆಗ್ತಾ ಇದೆ. ಸರ್ಕಾರ ತಾವು ಚಿಂತನೆ ಮಾಡಿದ್ದೀರಿ, ಎರಡನೆಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಬೇಕು ಅನ್ನುವಂಥ ಚಿಂತನೆಯನ್ನು ಮಾಡಿದ್ದೀರಿ. ಇಡೀ ತುಮಕೂರಿನ ಜನತೆಯ ಪರವಾಗಿ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ, ಅದನ್ನು ತುಮಕೂರಿನಲ್ಲಿ ಮಾಡಬೇಕು. ಎರಡನೆಯ ವಿಮಾನ ನಿಲ್ದಾಣ ತುಮಕೂರಿನಲ್ಲಿ ಆದರೆ ಅದು ಬಹಳ ಎಲ್ಲ 24 ಜಿಲ್ಲೆಯಿಂದ ಬರ್ತಕ್ಕಂಥ ಜನರಿಗೆ ಅನುಕೂಲ ಆಗ್ತದೆ, ನಮ್ಮ ಜಿಲ್ಲೆಗೆ ಅನುಕೂಲ ಆಗ್ತದೆ. ವೇಗವಾಗಿ ತುಮಕೂರು ಬೆಳೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇದನ್ನು ಪರಿಗಣಿಸಬೇಕು ಅಂತೇಳಿ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ. ಸ್ನೇಹಿತರೆ, ತುಮಕೂರಿನಲ್ಲಿ ನಾನು ಉನ್ನತ ಶಿಕ್ಷಣ ಸಚಿವನಾಗಿದ್ದಾಗ ತುಮಕೂರಿಗೆ ಒಂದು ವಿಶ್ವವಿದ್ಯಾನಿಲಯವನ್ನು ಮಂಜೂರು ಮಾಡಿದ್ದೆ. ಆ ವಿಶ್ವವಿದ್ಯಾನಿಲಯ ಇವತ್ತು ಹೊಸ ಕ್ಯಾಂಪಸ್ನಲ್ಲಿ ಅನೇಕ ಕಟ್ಟಡಗಳನ್ನು ಕಟ್ಟಿ ಉದ್ಘಾಟನೆಗಾಗಿ ಕಾಯ್ತಾ ಇದೆ. ಮುಂದಿನ ದಿನದಲ್ಲಿ ಅದನ್ನು ಉದ್ಘಾಟನೆ ಮಾಡಿಕೊಡಬೇಕು ಅಂತೇಳಿ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೇನೆ. ಅದೇ ಪ್ರಕಾರ ಕೊರಟಗೆರೆಯಲ್ಲಿ KSRP 12th ಬೆಟಾಲಿಯನ್ ಸುಮಾರು 300-400 ಕೋಟಿ ರೂಪಾಯಿ ಖರ್ಚು ಮಾಡಿ ಈಗಾಗಲೇ ಅಲ್ಲಿ ಕೆಲಸ ಆರಂಭ ಆಗಿದೆ. ಅದನ್ನು ಕೂಡ ಉದ್ಘಾಟನೆ ಮಾಡಿಕೊಡಬೇಕು. ಪಾವಗಡದಲ್ಲಿ ಏನು ಬರಗಾಲದ ನಾಡಾಗಿದ್ದಂಥ ಪಾವಗಡ ಕುಡಿಯುವುದಕ್ಕೆ ನೀರಿಲ್ಲದೆ ಅನೇಕ ಜನ ತೊಂದರೆಯನ್ನು ಅನುಭವಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಯೋಜನೆಯನ್ನು ಮಂಜೂರು ಮಾಡಿಕೊಟ್ಟಿದ್ರು. ಸುಮಾರು 2400 ಕೋಟಿ ರೂಪಾಯಿ ಖರ್ಚು ಮಾಡಿ ಭದ್ರಾ ನದಿಯಿಂದ, ಭದ್ರಾ ಅಣೆಕಟ್ಟಿನಿಂದ ಕುಡಿಯುವ ನೀರು ಸರಬರಾಜು ಮಾಡೋದಕ್ಕೆ ಪಾವಗಡೋದಕ್ಕೆ ಈಗಾಗಲೇ ಅದು ಕೆಲಸ ಮುಗಿದಿದೆ. ಟ್ರಯಲ್ ಕೂಡ ಮಾಡೇ ಆಗಿದೆ. ಅದನ್ನು ಕೂಡ ಮುಂದಿನ ದಿನದಲ್ಲಿ ತಾವು ಉದ್ಘಾಟನೆ ಮಾಡಿಕೊಡಬೇಕು ಅಂತೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಕೊನೆಯದಾಗಿ ತುಮಕೂರು ನಗರಕ್ಕೆ ಏನು ನಮಗೆ ಸ್ಮಾರ್ಟ್ ಸಿಟಿ ಅಂತೇಳಿ ಬಂದಿತ್ತು, ಆ ಸ್ಮಾರ್ಟ್ ಸಿಟಿ ಕೆಲವೇ ವಾರ್ಡ್ಗಳಲ್ಲಿ ಅಭಿವೃದ್ಧಿಯನ್ನು ಮಾಡೋದಕ್ಕೆ ಸಾಧ್ಯ ಆಗಿದೆ. ಆದರೆ ಇನ್ನೂ 35 ವಾರ್ಡ್ಗಳು ಹಾಗೆ ಉಳಿದೋಗಿದ್ದಾವೆ. ಅದಕ್ಕಾಗಿ ನಮ್ಮ ತುಮಕೂರು ಪಟ್ಟಣಕ್ಕೆ ಒಂದು 500 ಕೋಟಿ ರೂಪಾಯಿ ಸ್ಪೆಷಲ್ ಗ್ರಾಂಟನ್ನು ಕೊಡಬೇಕು ಅಂತೇಳಿ ನಾನು ತಮ್ಮಲ್ಲಿ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡಿಕೊಳ್ತೇನೆ. ಸ್ನೇಹಿತರೆ, ಬಹಳಷ್ಟು ವಿಚಾರಗಳು ಇದ್ದರೂ ಕೂಡ ನಾನು ಕೆಲವನ್ನು ಮಾತ್ರ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೇನೆ. ಇವತ್ತು ಈ ಕಾರ್ಯಕ್ರಮ ತುಮಕೂರು ಜಿಲ್ಲೆಗೆ ಒಂದು ಶಕ್ತಿಯನ್ನು ಕೊಡುತ್ತೆ. ಇಡೀ ರಾಜ್ಯದಲ್ಲಿ 10,000 ಕೋಟಿ ರೂಪಾಯಿ ಪ್ರತಿ ವರ್ಷ ಈ ರೀತಿ ಫಲಾನುಭವಿಗಳಿಗೆ ನಾವು ಕೊಡ್ತಾ ಇದ್ದೇವೆ. ಆದರೆ ಯಾರಿಗೂ ಗೊತ್ತಾಗೋದೇ ಇಲ್ಲ. ಆಯಾಯ ತಾಲೂಕಿನಲ್ಲಿ ಅಧಿಕಾರಿಗಳು ಹಂಚ್ತಾರೆ, ಜನಪ್ರತಿನಿಧಿಗಳು ಹಂಚ್ತಾರೆ, ಆದರೆ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. 10,000 ಕೋಟಿ ರೂಪಾಯಿ ಖರ್ಚು ಮಾಡಿ ಈ ಫಲಾನುಭವಿಗಳಿಗೆ ಕೊಡ್ತಕ್ಕಂಥ ಸವಲತ್ತುಗಳು ಇವತ್ತು ತಮ್ಮ ಮುಂದೆ ಪ್ರದರ್ಶನಕ್ಕೆ ಇಟ್ಟಿದ್ದೇವೆ. ಇದು ಕೇವಲ ಬರೀ 30% ಅಷ್ಟೇ. ಜಾಗ ಇಲ್ಲ ಅಂತೇಳಿ ನಾವು ಹೆಚ್ಚು ಇಡೋದಕ್ಕೆ ಸಾಧ್ಯ ಆಗಿಲ್ಲ. ಆದ್ದರಿಂದ ಇವತ್ತು ಆ ಕೆಲಸ ಆಗಿದೆ. ಅದರ ಜೊತೆಗೆ ನಾವು ಈಗಾಗಲೇ ಕಂದಾಯ ಇಲಾಖೆಯಿಂದ ಅವರಿಗೆ ಹಕ್ಕುಪತ್ರಗಳನ್ನು ಕೊಡ್ತಕ್ಕಂಥ ಕೆಲಸದಲ್ಲಿ
ನಮ್ಮ ಕಂದಾಯ ಇಲಾಖೆಯಲ್ಲಿ ಇಡೀ ರಾಜ್ಯದಲ್ಲಿ ಲಕ್ಷಾಂತರ ಹಕ್ಕುಪತ್ರಗಳನ್ನು ಕೊಡೋದಕ್ಕೆ ಹೊರಟಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ 8,000 ಹಕ್ಕುಪತ್ರಗಳು ತಯಾರಾಗಿ 2,000 ಹಕ್ಕುಪತ್ರಗಳನ್ನು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಂದ ಕೊಡಿಸಿದ್ದೇವೆ. ಮತ್ತು ಮಹಿಳೆಯರಿಗೆ ಸಂಜೀವಿನಿ ಯೋಜನೆಯಲ್ಲಿ ಸುಮಾರು 40 ಕೋಟಿ ರೂಪಾಯಿಯನ್ನು ಪ್ರತಿಯೊಂದು ಸಂಸ್ಥೆಗೆ 1 ಲಕ್ಷ ರೂಪಾಯಿಯನ್ನು ಹೆಣ್ಣು ಮಕ್ಕಳಿಗೆ ಇವತ್ತು ಹಂಚ್ತಾ ಇದ್ದೇವೆ. ಇನ್ನೂ ಅನೇಕ ಯೋಜನೆಗಳನ್ನು ನಾನು ವಿವರವಾಗಿ ಹೇಳೋದಕ್ಕೆ ಹೋಗೋದಿಲ್ಲ. ಆದರೆ ಇವತ್ತು ಈ ಕಾರ್ಯಕ್ರಮ ನಾನು ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಮತ್ತು ಎಲ್ಲ ಮುಖಂಡರುಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ನಡೆಸ್ಕೊಟ್ಟಿದ್ದೀರಿ ಅಂತೇಳಿ ತುಮಕೂರಿನ ಜನತೆಯ ಪರವಾಗಿ ನಾನು ತಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ತುಮಕೂರು ಜಿಲ್ಲೆ ಜನತೆಯ ಮನದಾಳದ ಮಾತುಗಳನ್ನು ತಿಳಿಸಿದ್ದಾರೆ. ಹಾಗೆಯೇ ಕೆಲವು ಅಗತ್ಯತೆಗಳನ್ನು ಸಹ ಸನ್ಮಾನ್ಯ ಗೃಹ ಸಚಿವರು ವಿವರಿಸಿದ್ದಾರೆ. ಎಲ್ಲರ ಪರವಾಗಿ ಡಾಕ್ಟರ್ ಜಿ ಪರಮೇಶ್ವರ ಅವರಿಗೆ ಧನ್ಯವಾದಗಳು. ಇದೀಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕಾಮಗಾರಿಗಳ ಶಿಲಾನ್ಯಾಸಗಳ ಅನಾವರಣವನ್ನು ರಿಮೋಟ್ ಮೂಲಕ ಉದ್ಘಾಟನೆಯ ನಂತರ ಉಪಮುಖ್ಯಮಂತ್ರಿಗಳು ಮಾತಾಡ್ತಾರೆ.